ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಾನ್ಸೆಪ್ಟ್ ಅನ್ನ ಬಿಡಿಸೋಣ. ಓಕೆ, ಏನ್ ಹೇಳೋಣ್ರಿ? ಕಾನ್ಸೆಪ್ಟ್ ಅನ್ನ ಬಿಡಿಸೋಣ. ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಅದು ಬಹಳ ಮುಖ್ಯ. ಯಾವ ಕಾನ್ಸೆಪ್ಟ್ ಅಂದ್ರ ವರ್ಬ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಅಂದ್ರೆ ವರ್ಬ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅಂದ್ರೆ ಏನು? ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಈ ಕ್ರಿಯಾಪದವನ್ನ ಯಾವ ರೀತಿಯಾಗಿ ನಾವೇನ್ ಮಾಡ್ತೀವಿ ಕಾನ್ಸೆಪ್ಟ್ ಒಳಗ ತಗೊಂಡ್ ಬರ್ತೀವಿ ಅನ್ನೋದು ನೋಡೋಣ. ಈ ವರ್ಬ್ ಅನ್ನ ಏನ್ ಮಾಡ್ತೀವಿ? ಕ್ರಿಯಾಪದ ಅಂದ್ರೆ ಏನು? ಒಂದು ಕ್ರಿಯೆಯನ್ನ ಸೂಚಿಸ್ತೀವಿ. ಅಂದ್ರೇನ್ರಿ? ಕ್ರಿಯೆ. ಈಗ ನೀವೇನ್ ಮಾಡಾಕತ್ತೀರಿ? ಒಂದು ಪಾಠವನ್ನ ಕೇಳಾಕತ್ತೀರಿ. ನಾ ಏನ್ ಮಾಡಾಕತ್ತೀನಿ? ಕಲ್ಸಾಕತ್ತೀನಿ, ಮಾತಾಡಕತ್ತೀನಿ, ನಗಾಕತ್ತೀನಿ, ನೋಡಾಕತ್ತೀನಿ. ಎಸ್, ದೀಸ್ ಆಲ್ ಆರ್ ಏನ್ ಮಾಡ್ತಾವ? ಇಂಡಿಕೇಟಿಂಗ್ ದ ಆಕ್ಷನ್. ಎಸ್, ವರ್ಬ್ ಮೀನಿಂಗ್ ಅ ವರ್ಬ್ ಈಸ್ ವರ್ಡ್ ದ್ಯಾಟ್ ಶೋಸ್ ಆಕ್ಷನ್ ಇರ್ತದ, ಒಂದು ಸ್ಟೇಟ್ ಇರ್ತದ, ಒಂದು ಆಕರೆನ್ಸ್ ಇರ್ತದೆ. ಓಕೆ, ಇಲ್ಲಿ ನೋಡ್ರಿ, ಒಂದು ಆಕ್ಷನ್ ಒಳಗೆ ಸ್ಟೇಟ್ ಅಂತಕ್ಕಂಥದ್ದು ಬಂದಾಗ ಏನ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಸೂಚಿಸ್ಕೊತದ. ಹೌದಾ? ಇದು ಆಕ್ಷನ್ ಅಂತಕ್ಕಂಥದ್ದು ಬಂದಾಗ ರನ್ನಿಂಗು, ಈಟಿಂಗು, ರೈಟಿಂಗು, ಓಡು. ಎಸ್, ಓಡಾಕತ್ತಾನ, ತಿನ್ನಾಕತ್ತಾನ, ಬರೆಯಾಕತ್ತಾನ. ಎಸ್, ಈ ಆಕರೆನ್ಸ್ ಅಂತಕ್ಕಂಥವು ಬರ್ತಾವ. ಯಾವ ರೀತಿ ಅಂದ್ರೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ, ಹಿ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಎಲ್ಲಿ ಗ್ರಾಮೆಟಿಕಲ್ ಎರರ್ ಐತಿ ಅಂತ ಕೇಳಿದಾಗ ಇದು ವಾಂಟ್ ಬರಂಗಿಲ್ರಿ ಸರ್. ಇಲ್ಲಿ ಏನ್ ಬರ್ತೈತಿ? ವಾಂಟ್ಸ್ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅನ್ನೋದು ಏನಾಗ್ತದೆ? ನಮ್ಮ ಆನ್ಸರ್ ಆಗ್ತದೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಬಂದಾಗ ಈ ಬಿಕಮ್ ಯಾಕೆ ಬಂತ? ಇಲ್ಲಿ ಬಿಕಮ್ ಅನ್ನೋದು ಏನದು? ಆಕರೆನ್ಸ್ ವರ್ಬ್. ಆಕರ್ ಅಂದ್ರೆ ಏನ್ರಿ? ಅಲ್ಲಿ ಒಂದು ಕ್ರಿಯೆ ನಡೀಕತ್ತದ. ಓಕೆ, ದ ಮ್ಯಾರೇಜ್ ವಾಸ್ ಹ್ಯಾಪನ್ ಎಸ್ಟರ್ಡೇ. ಎಸ್ಟರ್ಡೇ ಏನಾಗಿತ್ತು? ಮ್ಯಾರೇಜ್ ಹ್ಯಾಪನ್ ಆಗಿತ್ತು, ಮ್ಯಾರೇಜ್ ಆಗಿತ್ತು ಅಂತಕ್ಕಂಥದ್ದನ್ನ ಯಾರು ಸೂಚಿಸಕತ್ತೈತಿ? ಹ್ಯಾಪನ್ ಅಂತಕ್ಕಂಥದ್ದು ಸೂಚಿಸ. ಹೌದಾ? ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ವರ್ಬ್ ಎಲ್ಲಾ ಕಡೆ ಬೇಕು ನೋಡ್ರಿ. ಪ್ರತಿಯೊಂದು ಟೆನ್ಸ್ ಕಾನ್ಸೆಪ್ಟ್ ಸ್ಟಡಿ ಮಾಡಕತ್ತೀರಾ? ವರ್ಬ್ ಬೇಕು. ಪ್ರೆಸೆಂಟ್ ಟೆನ್ಸ್ ಆಗ ಮಾತಾಡಕತ್ತೀರಾ? ಹೆಲ್ಪಿಂಗ್ ವರ್ಬ್ ಬೇಕು. ಪಾಸ್ಟ್ ಟೆನ್ಸ್ ಆಗ ಮಾತಾಡಕತ್ತೀರಾ? ಹೆಲ್ಪಿಂಗ್ ವರ್ಬ್. ಫ್ಯೂಚರ್ ದಾಗ ಮಾತಾಡಕತ್ತೀರಾ? ಹೆಲ್ಪಿಂಗ್. ಓಕೆ, ಎಂಟೈರ್ ವರ್ಬ್ ಅಂದ್ರೆ ಏನಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಕ್ಲಾಸ್. ಎಂಟೈರ್ ವರ್ಬ್ ಡಿಸ್ಕಸ್ ಆಕೈತಿ. ಬಹಳಷ್ಟು ಚೆನ್ನಾಗಿ ಏನ್ ಮಾಡ್ಬೇಕ? ನೀವು ನೋಟ್ಸ್ ಗಳನ್ನ ಮಾಡ್ಕೊಡ್ರಿ, ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಅದನ್ನೊಂದು ಬೇರೆ ಕಡೆ ಬರ್ಕೊಡ್ರಿ, ವೊಕ್ಯಾಬ್ಲರಿ ಕ್ಲಾಸ್ ಅದಾಗ ಅದನ್ನೊಂದು ಕಡೆ ಮಾಡ್ರಿ, ಒಂದ ಬುಕ್ ಒಳಗನ್ನ ಡಿವೈಡ್ ಮಾಡಿ ಬರ್ಕೊಡ್ರಿ. ಎಸ್, ದ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ಗಳು ಬಹಳಷ್ಟು ಯೂಸ್ಫುಲ್ ಆಗ್ತಾವ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಂದ್ರ ನೀವೇನ್ ಮಾಡ್ತೀರಿ? ಈಸಿಯಾಗಿ ಏನ್ ಮಾಡ್ಬೋದು? ಗ್ರಾಮರ್ ಅನ್ನ ಕಲಿಬಹುದು ಅಂತಕ್ಕಂಥ ನನ್ನ ಉದ್ದೇಶ. ಹೌದಾ? ಎಸ್, ಹಂಗಿದ್ರೆ ನೋಡಂಬರಿ ಏನಿದು ಅಂತಕ್ಕಂಥ ವರ್ಬ್ ಕಾನ್ಸೆಪ್ಟ್ ಒಂದು ಕೋರ್ ಐಡಿಯಾ ಆಗಿರ್ತಕ್ಕಂಥದನ್ನ ಡಿಸ್ಕಸ್ ಮಾಡೋಣ. ಓಕೆ, ವರ್ಬ್ ಇಸ್ ದ ಹಾರ್ಟ್ ಆಫ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಬರೆಯಾಕತ್ತೀರಂದ್ರ ಅಲ್ಲಿ ವರ್ಬ್ ಅನ್ನೋದೇನು ಹೃದಯ ಇಲ್ಲ. ಹೃದಯ ಇಲ್ಲ ಅಂದ್ರೆ ಮನುಷ್ಯ ಬದುಕಾಕ ಆಕೈತಿ? ಆಗುದಿಲ್ಲ. ಸೆಂಟೆನ್ಸು ಹಂಗ ಕ್ಲಿಯರ್ ಆಗುದಿಲ್ಲ. ಈಗ ಮನುಷ್ಯ ಆ ಒಂದು ದೇಹ ಐತಂದ್ರ, ಒಂದು ಹೃದಯ ಇತ್ತಂದ್ರ, ಮನಸ್ಸು ಇತ್ತಂದ್ರ ಎಲ್ಲ ಕರೆಕ್ಟ್ಲ. ಎಸ್, ಹೃದಯ ಇತ್ತಂದ್ರ ಅವ ಮನುಷ್ಯ ಹಾಕಾನ, ಹೃದಯ ಇಲ್ಲಂದ್ರ ಎಂತ ಮನುಷ್ಯ ಆಗ್ತಾನ್ರಿ? ಸೆಂಟೆನ್ಸು ಹಂಗ. ವಿತೌಟ್ ಅ ವರ್ಬ್ ಸೆಂಟೆನ್ಸ್ ಈಸ್ ಇನ್ಕಂಪ್ಲೀಟ್. ವಿತೌಟ್ ಅ ವರ್ಬ್ ಸೆಂಟೆನ್ಸ್ ಈಸ್ ಇನ್ಕಂಪ್ಲೀಟ್. ಮನುಷ್ಯ ನೋಡ್ರಿ, ಮನುಷ್ಯ ಹೃದಯ ಇಲ್ಲದ ಮನುಷ್ಯನೂ ಕೂಡ ಏನ? ಇನ್ಕಂಪ್ಲೀಟ್. ಅದೇ ರೀತಿಯಾಗಿ ವರ್ಬ್ ಇಲ್ತಕ್ಕಂಥ ಒಂದು ಸೆಂಟೆನ್ಸ್ ಕೂಡ ಇನ್ಕಂಪ್ಲೀಟ್ ಆಗ್ತದೆ ನೋಡ್ರಿ. ಹೌದಾ? ಹೆಂಗ ನೋಡ್ರಿ, ಶಿ ಹ್ಯಾಪಿ ಏನದ? ಅಲ್ಲಿ ವರ್ಬ ಇಲ್ಲ. ಓಕೆ, ಅಲ್ಲಿ ಯಾವ ವರ್ಬ್ ಸೇರಿಸಿದಾಗ ಕಂಪ್ಲೀಟ್ ಸೆಂಟೆನ್ಸ್ ಆಕೈತಿ? ನೋ ವರ್ಬ್, ಇನ್ಕಂಪ್ಲೀಟ್. ಅಲ್ಲಿ ಯಾವ್ದು ಶಿ ಈಸ್ ಹ್ಯಾಪಿ ಅಂತಕ್ಕಂಥದ್ದು ಬಂದಾಗ ಕರೆಕ್ಟ್ ಆಕೈತಿ. ಈ ಈಸ್ ಅನ್ನೋದು ಕೂಡ ಒಂದು ವರ್ಬ್. ಅದು ಹೆಲ್ಪಿಂಗ್ ವರ್ಬ್ ಆಗ್ಲಿ, ಮೇನ್ ವರ್ಬ್ ಆಗ್ಲಿ, ಮಾಡಲ್ ವರ್ಬ್ ಆಗ್ಲಿ, ಬೇಕಾದಾಗ್ಲಿ ಅದ. ವರ್ಬ್ ಈಸ್ ವರ್ಬ್. ಓಕೆ, ವರ್ಬ್ ಈಸ್ ವರ್ಬ್. ಅದು ಯಾವ್ದ ವರ್ಬ್ ಆಗಿರ್ಲಿ. ಹೌದಾ? ಸೆಂಟೆನ್ಸ್ ಒಳಗ ವರ್ಬ್ ಇಲ್ಲ ಅಂದ್ರ ಏನಾಕೈತಿ? ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಕೈತಿ. ಹೌದಾ? ಇಷ್ಟಂತ ನಮಗೆ ಏನು ಗೊತ್ತಿರಬೇಕು? ಮಾಹಿತಿ ಅದರ ಬಗ್ಗೆ ಗೊತ್ತಿರಬೇಕು. 110% ಗೊತ್ತಿರಲೇಬೇಕಾಗಿರ್ತಕ್ಕಂಥ ಮಾಹಿತಿ. ಹೌದಾ? ಹಂಗಿದ್ದಾಗ ಏನ್ ಮಾಡೋದು ಅಂದ್ರ ನೆಕ್ಸ್ಟ್ ನೋಡ್ರಿ, ಟೈಪ್ಸ್ ಆಫ್ ವರ್ಬ್ಸ್. ಅಂದ್ರೆ ಇಂಥ ವರ್ಬ್ಸ್ ಒಳಗ ಯಾವ್ಯಾವ ಟೈಪ್ಸ್ ಬರ್ತಾವ ಅನ್ನೋದು ಬಹಳಷ್ಟು ಚೆನ್ನಾಗಿ. ಹೌದಾ? ಈಗ ನೋಡ್ರಿ, ಈಗ ನೀವು ಒಂದು ಸೆಂಟೆನ್ಸ್ ಬರ್ತೀನಿ ಇಲ್ಲಿ. ಐ ಫುಡ್. ಏನ್ರಿ ಇದು? ನೀ ಫುಡ್. ಐ ಈಟ್ ಫುಡ್. ಇಲ್ಲಿ ಫುಡ್ ಏನ್ ಮಾಡತ್ತೀರಿ? ತಿನ್ನಾಕತ್ತೀರಿ. ಆ ಫುಡ್ ಜೊತೆಗೆ ನೀವು ಏನ್ ಮಾಡಾಕತ್ತೀರಿ ಅನ್ನೋದನ್ನ ಯಾವ ಸೂಚಿಸ್ತೈತಿ? ಓಕೆ, ಐ ಬುಕ್ ಅಂದ್ರ ಐ ರೀಡ್ ಬುಕ್, ಐ ರೆಡ್ ಬುಕ್, ಐ ಆಮ್ ರೀಡಿಂಗ್ ಬುಕ್. ಓಕೆ, ಎಸ್, ಈ ತರನಾಗಿರ್ತಕ್ಕಂಥವು ಏನಾಗ್ತಾವ? ಕಾನ್ಸೆಪ್ಟ್ ಗೊತ್ತಾಗ್ತವೆ. ನೆಕ್ಸ್ಟ್ ಟೈಪ್ಸ್ ಆಫ್ ವರ್ಡ್ ಒಳಗ ಫಸ್ಟ್ ಬರ್ತಕ್ಕಂತಹ ವರ್ಬ್ ಯಾವ್ದಂದ್ರ ಮೇನ್ ವರ್ಬ್ ಆರ್ ಲೆಕ್ಸಿಕಲ್ ವರ್ಬ್ ಅಂತ. ಶೋಸ್ ದ ಮೇನ್ ಆಕ್ಷನ್. ಓಕೆ, ಶಿ ರೈಟ್ಸ್ ಅ ಲೆಟರ್. ಆಕೆ ಏನ್ ಮಾಡ್ತಾಳ್ರಿ? ಲೆಟರ್ ಅನ್ನ ಬರೆಯಕತ್ತಾಳ. ಐ ರೀಡ್ ಅ ಬುಕ್. ನಾ ಏನ್ ಮಾಡಕತ್ತೀನಿ? ಬುಕ್ ಅನ್ನ ಓದಾಕತ್ತೀನಿ. ವಿ ಗೋ ಟು ಸ್ಕೂಲ್. ನಾವೇನ್ ಮಾಡಕತ್ತೀವಿ? ಸ್ಕೂಲಿಗೆ ಹೋಗಾಕತ್ತೀವಿ. ನೋಡಿ, ದಿಸ್ ಈಸ್ ಮೇನ್ ವರ್ಬ್ಗಳು. ಓಕೆ, ಕರೆಕ್ಟ್ ಆಗಿರ್ತಕ್ಕಂತಹ ವರ್ಬ್. ಏನ್ ಮಾಡಕತ್ತೀರಿ? ಓದಾಕತ್ತೀರಿ, ಹೋಗಾಕತ್ತೀರಿ, ಬರೆಯಾಕತ್ತೀರಿ.
ಎಸ್ ಒಂದು ಆಕ್ಷನ್ ಅಲ್ಲಿರ್ತಕ್ಕಂಥ ಕ್ರಿಯೆಯನ್ನ ಸೂಚಿಸ್ತಕ್ಕಂಥವ. ದಿಸ್ ಈಸ್ ಮೇನ್ ವರ್ಬ್. ಹೌದಾ? ಅದೇ ರೀತಿಯಾಗಿ ನೀವು ಬಹಳಷ್ಟು ಮೇನ್ ವರ್ಬ್ಗಳನ್ನ ಬರಿಬಹುದು. ರನ್ ಬರಿಬಹುದು, ರೀಡ್ ಬರಿಬಹುದು, ವಾಕ್ ಬರಿಬಹುದು, ಪ್ಲೇ ಬರಿಬಹುದು, ವಾಚ್ ಬರಿಬಹುದು, ಓಕೆ, ಸಿ ಬರಿಬಹುದು. ಎಸ್ ಅದೇ ರೀತಿಯಾಗಿ ಬೈ ಬರಿಬಹುದು, ಬ್ರಿಂಗ್ ಬರಿಬಹುದು. ಈ ತರನಾಗಿರ್ತಕ್ಕಂಥ ಸಾಕಷ್ಟು ಸುಮಾರು ಅನ್ಲಿಮಿಟೆಡ್ ವರ್ಡ್ಸ್ಗಳು ನಿಮ್ಗೆ ಏನ್ ಮಾಡ್ತಾವ. ಎಸ್ ಇವೆಲ್ಲ ಏನ್ರಿ ಮೇನ್ ವರ್ಬ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೇನ್ ವರ್ಬ್ ಅಂದ್ರೆ ಇನ್ನೊಂದು ವರ್ಬ್ ಯಾವ್ದೈತಿ ನೋಡ್ರಿ. ಇನ್ನೊಂದು ವರ್ಬ್ ಯಾವ್ದೈತಿ ಅಂದ್ರೆ ದ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅಂತಕ್ಕಂಥ ಹೇಳ್ತೀವಿ. ಓಕೆ, ಹೆಲ್ಪ್ಸ್ ವಿತ್ ದ ಮೇನ್ ವರ್ಬ್. ಇದ ಮೇನ್ ವರ್ಬ್ ರೈಟಿಂಗ್ ರೀ. ಈ ರೈಟಿಂಗ್ ಬರ್ಬೇಕಂದ್ರೆ ಇದೇನ್ ಮಾಡಾಕತ್ತೈತಿ, ಇದಕ್ಕ ಹೆಲ್ಪ್ ಮಾಡಾಕತ್ತೈತಿ. ಇದಕ್ಕೆ ಏನಂತೇವೆ, ಹೆಲ್ಪಿಂಗ್. ಹೌದಾ? ಯಾವಾಗಿರ್ಲ ನೋಡ್ರಿ ING ಬಂತು, V3 ಬಂತು. ಹೌದಾ? ಯಾವಾಗಿರ್ಲು ಹೆಲ್ಪಿಂಗ್ ವರ್ಬ್ ಬೇಕರಿ. ಇವಕ್ಕ ಹೆಲ್ಪಿಂಗ್ ವರ್ಬ್ ಇಲ್ದೆ ಇವು ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಏನ್ ಮಾಡ್ತಾವಂದ್ರ, ಹೆಲ್ಪಿಂಗ್ ವರ್ಬದ ಕ್ರಿಯೆ ಏನಂದ್ರ ಹೆಲ್ಪ್ ಮಾಡೋದು. ಎದಕ್ಕೆ ಹೆಲ್ಪ್ ಮಾಡ್ತಾವಂದ್ರ, ನೀ ಪ್ರೆಸೆಂಟ್ ಟೆನ್ಸ್ ಒಳಗೆ ಮಾತಾಡತ್ತೀವಿ, ಪಾಸ್ಟ್ ಟೆನ್ಸ್ ಒಳಗೆ ಮಾತಾಡತ್ತೀವಿ, ಫ್ಯೂಚರ್ ಟೆನ್ಸ್ ಒಳಗೆ ಮಾತಾಡತ್ತೀವಿ. ಇದ್ರೊಳಗೆ ನೀ ಕಂಟಿನ್ಯೂಸ್ ಮಾತಾಡತ್ತೀವೋ, ಪರ್ಫೆಕ್ಟ್ ಮಾತಾಡತ್ತೀವೋ, ಪರ್ಫೆಕ್ಟ್ ಕಂಟಿನ್ಯೂಸ್ ಮಾತಾಡಕತ್ತೀವೋ, ಪ್ರತಿಯೊಂದರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಅನ್ನ ಕೊಡ್ತಕ್ಕಂಥವು ಯಾವ ಅಂದ್ರೆ ಹೆಲ್ಪಿಂಗ್ ವರ್ಬ್ಗಳು. ಹೌದಾ? ನಿಮಗೆ ವರ್ಬ್ ಕಾನ್ಸೆಪ್ಟ್ ಯಾಕೆ ಹೇಳತ್ತೇನಂದ್ರ, ನಿಮಗೆ 5ನೇ ಸ್ಟೂಡೆಂಟ್ಸ್ ಇಂದ ಹಿಡಿದು ಎಲ್ಲಿ ಮಠ ಕಲಿಯಾಕತ್ತಿರಲ್ಲ, ನಿಮಗೆ ಪ್ರತಿಯೊಬ್ಬರಿಗೂ ವರ್ಬ್ ಕಾನ್ಸೆಪ್ಟ್ 100% ಗೊತ್ತಿತ್ತಂದ್ರೆ ಮಾತ್ರ ಏನಾಕೈತಿ, ನೀವು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಂದ್ರ ಆಗುದಿಲ್ಲ. ಎಸ್, ವರ್ಬ್ ಅನ್ನೋ ಕಾನ್ಸೆಪ್ಟ್ ಹಂಗ ಹಿಂಗ ಇಲ್ರಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಇಷ್ಟು ಡೀಪ್ ಆಗಿ ನಿಮ್ಗೆ ವರ್ಬ್ ಬಗ್ಗೆನ ಒಂದು ಕ್ಲಾಸ್ ಮಾಡ್ತೀವಂದ್ರ ಆ ವರ್ಬ್ ಎಷ್ಟು ತಾಕತ್ತೈತಿ ತಿಳ್ಕೊಳ್ಳಿ. ಹೌದಾ? ನೀವು ನೋಡ್ರಿ, ಒಂದು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮಾಡಕತ್ತೀರಿ, ಒಂದು ಟೆನ್ಸ್ ಮಾಡಕತ್ತೀರಿ, ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತೀರಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಮಾಡಕತ್ತೀರಿ, ಏನ ಸಾಲ್ವ್ ಮಾಡ್ರಿ ಟೆನ್ಸ್ ಬೇಕಾ. ಗ್ರಾಮೆಟಿಕಲ್ ಎರರ್ ಬಿಡ್ಸಾಕತ್ತೀರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಬಿಡ್ಸಾಕತ್ತೀರಿ, ಎಲ್ಲದ್ರೊಳಗೂ ಏನ್ ಬೇಕು, ಟೆನ್ಸ್ ಬೇಕು. ಅದ್ರೊಳಗೆ ಸಿಂಗ್ಯುಲರ್ ಅವು, ಪ್ಲೂರಲ್ ಬಂದಾಗ ಏನ್ ಬಳಸಬೇಕು, ಸಿಂಗ್ಯುಲರ್ ಬಂದಾಗ ಏನ್ ಬಳಸಬೇಕು, ಎಲ್ಲ ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡ್ತಕ್ಕಂಥವು ಯಾವು, ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಹೌದಾ? ಎಸ್, ಇದು ನಿಮಗೆ ಹೆಲ್ಪಿಂಗ್ ವರ್ಬ್ ಅರ್ಥ ಐತಿಲ್ರಿ. ಇಲ್ಲಿ ಇರ್ತಕ್ಕಂಥ ಇದ ಹೆಲ್ಪಿಂಗ್ ವರ್ಬ್. ಇಂಥವು ಮತ್ತೆ ಹೆಲ್ಪಿಂಗ್ ವರ್ಬ್ ನೋಡ್ರಿ, ಕಾಮನ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು ನೋಡ್ರಿ. ಇವು ಬಿಡ್ರಿ, ಹ್ಯಾವು ಇವೆಲ್ಲ ಬಿಡ್ರಿ. ಇಲ್ಲಿ ಹೇಳ್ತೀನಿ, ಈಸು, ಯಾಮು, ಆರು, ವಾಸು, ವರು, ಹ್ಯಾಡು, ಹ್ಯಾವು, ಹ್ಯಾಸು, ಡೂ, ಡಸ್, ಡಿಡ್, ಈ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್. ಓಕೆ, ಇಲ್ಲಿ ಬಿ ಅಂದ್ರೆ ಏನ್ ತಿಳ್ಕೊಬೇಕು, ಬಿ ಅಂದ್ರೆ ING ಅಂತ ತಿಳ್ಕೊಬೇಕು. ಬಿ ಅಂದ್ರೆ ಏನು, ING. ಈ ಹ್ಯಾವ್ ಅಂದ್ರೆ ಏನ್ ತಿಳ್ಕೊಬೇಕು, V3 ಅಂತ ತಿಳ್ಕೊಬೇಕು. ಈ ಡೂ ಅಂದ್ರೆ ಏನ್ ತಿಳ್ಕೊಬೇಕು, V1 ಅಂತ ತಿಳ್ಕೊಬೇಕು. ಹೌದಾ ಸರ್? ಮತ್ತೆ ಇವೇನ್ರಿ V3 V1 ಇವಕ್ಕೆ ಏನಂತ ಕರಿತೇವ, ವರ್ಬ್ ಫಾರ್ಮ್ಸ್ ಅಂತ ಕರಿತೇವ. ಓಕೆ, ನೀವು ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ, ಲಾಸ್ಟ್ ವರ್ಬ್ ಫಾರ್ಮ್ಸ್ ಬಗ್ಗೆ ಏನ್ ಮಾಡ್ಯಾನ ಡಿಸ್ಕಸ್ ಮಾಡ್ಯಾನ, ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಹೌದಾ? ಎಸ್, ಹಿಂಗ್ ಬಂದಾಗ ಎಸ್ ಇಲ್ಲಿ ನೋಡ್ರಿ, ಇದು ಏನಾಕೈತೆ ಅಂದ್ರೆ ಇಲ್ಲಿ ಈಸ್ ಅಂತ ಬಂದಾಗ ಯಾವ್ದು ಬಳಸಬೇಕು, ಇದ್ರ ಜೊತೆಗೆ ವರ್ಬ್ ಫಾರ್ಮ್ ಯಾವ್ದು ಬರ್ತೈತಿ, ಇವನ್ನೆಲ್ಲ ನಿಮಗೆ ಯಾವ್ದು ಕಲಿಸ್ಕೊಡ್ತೈತಿ ಅಂದ್ರೆ ಟೆನ್ಸ್ ಅಂತಕ್ಕಂಥ ಟಾಪಿಕ್ ಕಲಿಸ್ಕೊಡ್ತೈತಿ. ನಾವು ಈಗಾಗಲೇ ಅದಕ್ಕೊಂದು ಏನ್ ಮಾಡ್ಯಾವ ಅಂದ್ರೆ ಒಂದು ಪ್ಲೇ ಲಿಸ್ಟ್ ಮಾಡ್ಯಾವ. ಆ ಪ್ಲೇ ಲಿಸ್ಟ್ ಒಳಗೆ ಎಷ್ಟು ವಿಡಿಯೋ ಅದಾವ, 12ಕ್ಕಿಂತ ಹೆಚ್ಚಿನ ವಿಡಿಯೋಗಳೇನಿದಾವ ಅವೈಲೇಬಲ್ ಅದಾವ. ಹೋಗ್ರಿ ವಿಡಿಯೋನ. ಎಸ್, ಹೋಗ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಕೈತಿ. ಇದ್ರ ಮೇಲೆ 12 ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಎಷ್ಟೋ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾವ. ಇನ್ನು 2 ವಿಡಿಯೋ ಅಪ್ಲೋಡ್ ಮಾಡಿ ಇಡೀ ಟೆನ್ಸ್ ಮುಗಿಸ್ಕೊಡ್ತೀನಿ ನಾನು. ಹೌದು, ಎಷ್ಟು ಟಾಪಿಕ್ಗಳು ಕ್ಲಿಯರ್ ಆಗಿ ಹೋಗ್ತಾವ. ಎಸ್ ಸರಿ, ಡೂ, ಡಸ್, ಡಿಡ್ ಇವಕ್ಕೆ ಏನ್ ಮಾಡ್ಬೇಕ್ರಿ, ಇವಕ್ರ ಮೇಲೂ 2 ವಿಡಿಯೋ ಮಾಡೇನ್ರಿ. ಹೋಗಿ ನೋಡ್ರಿ, ಎಂಟೈರ್ ಡಿಟೇಲ್ ಆಗಿ ಬಿಡಿಸಿಟ್ಟೆ. ನಿಮ್ಗೆ ಒಂದು ತಾಸು ಒಳಗೆ ನಿಮ್ಗೆ ಎಲ್ಲ ಡೂ, ಡಸ್, ಡಿಡ್ ಕ್ವಶನ್ ಹೆಂಗ್ ಮಾಡೋದು, ಕ್ವಶನ್ ಟ್ಯಾಗ್ ಹೆಂಗ್ ಬಿಡಿಸೋದು, ಏನ್ ಮಾಡೋದು, ಪ್ರತಿಯೊಂದು ವಿಡಿಯೋನ ಏನ್ ಮಾಡ್ಯಾವ ಡೀಪ್ ಆಗಿ ಡಿಸ್ಕಸ್ ಮಾಡ್ಯಾವ. ಇವೆಲ್ಲಕ್ಕೂ ಏನಂತ ಕರಿತೀವಿ ಅಂದ್ರೆ ಎಂಟೈರ್ ಇವಕ್ಕೆಲ್ಲ ಕಾನ್ಸೆಪ್ಟ್ ಏನಂತ ಕರಿತೀವಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂತ ಏನ್ರಿವ, ಹೆಲ್ಪಿಂಗ್ ವರ್ಬ್ಸ್. ಯಾವ ಟೆನ್ಸ್ ಬಂದಾಗ ಏನ್ ಬಳಸ್ಬೇಕು, ಯಾವ, ಹ್ಯಾಸ್, ಹ್ಯಾಡ ಬಂದಾಗ V3ನ ಯಾಕೆ ಬಳಸ್ಬೇಕು, V3 ಅಂದ್ರೆ ಏನ್ ಅನ್ನೋದನ್ನ ಈ ವಿಡಿಯೋ ಒಳಗೆ ನೋಡೋಣ. ಎಸ್, ನಾವು ಸ್ಟಾರ್ಟಿಂಗ್ ಒಂದು ವಿಡಿಯೋ ಒಳಗೂ ನಾವು ಡೀಪ್ ಆಗಿ ಮಾಡಿದ್ವಿ, ಬಟ್ ಇಷ್ಟೊಂದು ಡೀಪ್ ಆಗಿ ಹೋಗಿರ್ಲಿಲ್ಲ. ಬಟ್ ಇಲ್ಲಿ ಏನೋ ಸ್ವಲ್ಪ ಟೈಪ್ಸ್ ಅದು ಇದು ಕಲಿಬೇಕಾಗ್ತದೆ. ಹೌದಾ? ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಗೊತ್ತಾಯ್ತ್ರಿ, ಸಹಾಯಕ ಕ್ರಿಯಾಪದಗಳು. ಈಗ ಒಂದು ವರ್ಬ್ ನೀವು ಸದ್ಯದ ಜಸ್ಟ್ ಗೋಯಿಂಗ್ ಆಕ್ಟಿವಿಟಿ ಬಗ್ಗೆ ಮಾತಾಡಕತ್ತೀರಿ ಅಂದ್ರೆ ಅಲ್ಲಿ ING ಬಳಸ್ಬೇಕಂದ್ರೆ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಸಹಾಯ ಮಾಡ್ತೈತಿ, ನೀವು ಸದ್ಯದ ಹೇಳತ್ತಿರೋ, ಲಾಸ್ಟ್ ಆಗಿದ್ದು ಹೇಳತ್ತಿರೋ, ಮುಂದೆ ಆಗೋದು ಹೇಳತ್ತಿರೋ, ಅದ್ರ ಮೇಲೆ ಡಿಪೆಂಡ್ ಆಕೈತಿ ನೀವು ಇದ್ರ ಬಗ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀರಿ ಅನ್ನೋ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಟ್ರಾನ್ಸಿಟಿವ್ ವರ್ಬ್ಸ್. ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು, ನೀಡ್ಸ್ ಆನ್ ಆಬ್ಜೆಕ್ಟ್. ಇದ್ರೊಳಗೆ ಏನಿರ್ತದೆ ಅಂದ್ರೆ ಆಬ್ಜೆಕ್ಟ್ ಬೇಕು. ಓಕೆ, ಕಂಪಲ್ಸರಿ ಆಬ್ಜೆಕ್ಟ್ ಬೇಕು. ನೋಡ್ರಿ, ಶಿ ಈಟ್ಸ್ ಆನ್ ಆಪಲ್. ಈಟ್ಸ್ ಅನ್ನೋ ಆನ್ ಆಪಲ್ ಅನ್ನೋದೇನು ಆಬ್ಜೆಕ್ಟ್. ಆನ್ ಆಪಲ್ ಅನ್ನೋದು ಏನ್ರದ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಏನು, ಕರ್ಮಪದ. ಓಕೆ, ಕಂಪಲ್ಸರಿ ಆಬ್ಜೆಕ್ಟ್ಗಳು ಎತ್ತರಾಗಿರ್ತಾವ ಅವಕ್ಕ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಟ್ರಾನ್ಸಿಟಿವ್ ಕ್ರಿಯಾಪದಗಳು ಅಂತ ಕರಿತೀವಿ. ಅಲ್ಲಿ ಏನಿರ್ತೈತಿ, ಇದು ಕಂಪಲ್ಸರಿ ಇದ್ದೇ ಇರ್ತೈತಿ. ನಿಮಗೆ ಈಗ ಅರ್ಥ ಆಗಂಗಿಲ್ಲ, ಈಗ ಅರ್ಥ ಆಗತ್ತೆ. ಇನ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು,
ಡಸ್ ನಾಟ್ ನೀಡ್ ಆನ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ಗಳು ಬೇಕಾಗಿಲ್ಲ ನೋಡ್ರಿ. ಶಿ ರನ್ಸ್ ಫಾಸ್ಟ್, ಶಿ ರನ್ಸ್ ಫಾಸ್ಟ್. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ರಾಜು ಈಟ್ಸ್, ರಾಜು ಏಟ್ ಸ್ಲೋಲಿ. ಓಕೆ ನೋಡ್ರಿ, ಇಲ್ಲಿ ಅವ್ ಏನ್ ತಿನ್ನತಾನ ಗೊತ್ತಿಲ್ಲ, ಅವ್ ಹೆಂಗ್ ತಿನ್ನತಾನ ಅಷ್ಟ ಮಾತಾಡಿರಿ ನಾವು. ಓಕೆ, ಎಡವರ್ಬ್ ಇಂದ ಏನಾಗ್ತಾವ ಎಲ್ಲ ಆಗ್ತದೆ. ಇದು ಪಾಸ್ಟ್ ಅನ್ನೋದು ಎಡವರ್ಬು, ಇದು ಎಡವರ್ಬು, ಇದು ಎಡವರ್ಬು. ಹೌದಾ? ಇಲ್ಲಿ ನೋಡ್ರಿ ಈ ಸೆಂಟೆನ್ಸ್ ನೋಡ್ರಿ ಹೆಂಗ ಬಂದೈತಿ. ಇಲ್ಲಿ ಆಬ್ಜೆಕ್ಟೇ ಇಲ್ಲ, ಆಬ್ಜೆಕ್ಟೇ ಇಲ್ಲ ಅನ್ನೋದಕ್ಕ ಇಂಟ್ರಾನ್ಸಿಟಿವ್ ಅಂತ ಕರಿತೀವಿ. ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅದ ನೋಡ್ರಿ ಇಲ್ಲಿ ಹೆಂಗೈತಿ, ಆಬ್ಜೆಕ್ಟ್ ಐತಿ, ಸಬ್ಜೆಕ್ಟ್ ಐತಿ, ವರ್ಬ್ ಐತಿ, ಎಲ್ಲಾ ಕಂಪ್ಲೀಟೆಡ್ ಸೆಂಟೆನ್ಸ್ ಇರೋದಕ್ಕೆ ಏನಂತ ಕರಿತೀವಿ, ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಹೌದಾ? ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ನಾವು ಮೊದಲೇ ಹೇಳಿ ನಿಮ್ಗೆ, ಚೆನ್ನಾಗಿರೋ ಕಾನ್ಸೆಪ್ಟ್ ನಿಮ್ಗೆ ಹೇಳೋ ಮುಂದೆ ಚೆನ್ನಾಗಿ ಕೇಳ್ಕೊ. ಹೌದಾ? ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಟಾಪಿಕ್. ನಿಮಗೂ ಕೂಡ ಬಹಳಷ್ಟು ಹೆಲ್ಪ್ ಆಗ್ತದೆ. ಹೌದಾ? ಯಾವ ರೀತಿ ಹೆಲ್ಪ್ ಆಕೈತಿ, ಏನ್ ಹೆಲ್ಪ್ ಆಕೈತಿ ಅನ್ನೋದ ನೋಡೋಣ. ಇದು ಅರ್ಥ ಐತ್ರಿ? ಎಲ್ಲಿ ಆಬ್ಜೆಕ್ಟ್ ಇರ್ತದ ಅದಕ್ಕೆ ಏನಂತ ಕರಿತೇವ, ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೇವ. ಎಲ್ಲಿ ಆಬ್ಜೆಕ್ಟ್ ಇರಂಗಿಲ್ಲ ಅದಕ್ಕೆ ಏನ್ ಕರಿತೇವ, ಇಂಟ್ರಾನ್ಸಿಟಿವ್ ವರ್ಬ್ ಅಂತಕ್ಕಂಥದನ್ನ ಕರಿತೀವಿ. ಎಸ್, ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಆಕ್ಷನ್ ವರ್ಬ್ ಶೋಸ್ ಆಕ್ಷನ್. ಎಸ್, ಆಕ್ಷನ್ ವರ್ಬ್ಸ್ ಅಂತ ಕರಿತೇವೆ. ಇವೇನ್ ಮಾಡ್ತಿರ್ತಾವ, ಶೋಸ್ ಆಗ್ತಿರ್ತಾವ. ರನ್, ಜಂಪ್, ರೀಡ್, ವಾಕ್, ಪ್ಲೇ, ಗೋ, ಕಮ್, ರೀಡ್, ವಾಕ್, ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಕ್ಷನ್ಗಳು. ಸ್ಪೀಕ್, ಟಾಕ್, ಓಕೆ, ಸೆಲ್, ಬೈ, ಬ್ರಿಂಗ್, ಪ್ರತಿಯೊಂದು ಏನದಾವ ಅವೆಲ್ಲ ಏನಾಗ್ತಾವ, ಒಂದು ಆಕ್ಷನ್ ಶೋ ಮಾಡ್ತಾವ. ಅವುಗಳಿಗೆ ಆಕ್ಷನ್ ವರ್ಬ್ಸ್ ಅಂತ ಏನ್ ಮಾಡ್ತೀವಿ ನಾವು ಕೊಟ್ಟಿ. ಓಕೆ, ನೆಕ್ಸ್ಟ್ ಮಾಡಲ್ ವರ್ಬ್ಸ್ ಅಂತ. ಓಕೆ, ನೀವು ಕೇಳಿರ್ತೀರಿ ಕ್ಯಾನ್, ಕುಡ್, ಶಾಲ್, ಶುಡ್, ಈ ರೀತಿಯಾಗಿರ್ತಕ್ಕಂಥ ಮಾಡಲ್ ವರ್ಬ್ಸ್ ನೀವು ಏನ್ ಮಾಡಿರ್ತೀರಿ, ಸಾವಿರಾರು ಕೇಳಿರ್ತೀರಿ. ಎಸ್, ಅವು ಏನ್ ಸೂಚಿಸ್ತಾವ ಅಂದ್ರ, ಮಾಡಲ್ ವರ್ಬ್ಸ್ ಆರ್ ಹೆಲ್ಪಿಂಗ್ ಶೋಸ್ ದರ್ ಶೋಸ್ ಎಬಿಲಿಟಿ, ಪರ್ಮಿಷನ್, ಪಾಸಿಬಿಲಿಟಿ, ಆಬ್ಲಿಗೇಷನ್. ಓಕೆ, ಪಾಸಿಬಿಲಿಟಿ ಹೇಳ್ತಾರೆ, ಪಾಸಿಬಿಲಿಟಿ. ಓಕೆ, ಪರ್ಮಿಷನ್ಸ್, ಮೇ ಐ ಕಮ್ ಇನ್, ಆ ಮೇ ಅಂತಕ್ಕಂಥದ್ದು ಏನು, ಪರ್ಮಿಷನ್. ಮೇ ಐ ಗೋ ಔಟ್. ಎಸ್, ಎಬಿಲಿಟಿ, ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಆಯ್ತು, ಪಾಸಿಬಿಲಿಟಿ, rain may come, rain may come. Okay, as obligations, you should do that work, you should done this work before 5 p.m. Okay, ಈ ರೀತಿಯಾಗಿರ್ತಕ್ಕಂಥ ಆಬ್ಲಿಗೇಷನ್ಸ್, ಪಾಸಿಬಿಲಿಟಿ, ಪರ್ಮಿಷನ್ಸ್ ಗಳನ್ನ ಸೂಚಿಸ್ತಕ್ಕಂಥವಕ್ಕ ಮಾಡಲ್ ವರ್ಬ್ಸ್ ಅಂತಕ್ಕಂಥದನ್ನ ಕರಿತೀವಿ. ಹೌದಾ? ಈ ಮಾಡಲ್ ವರ್ಬ್ಸ್ ಯಾವ್ಯಾವ ನೋಡ್ರಿ ಇಲ್ಲಿ. ಅದು ಯಾವ್ದೈತಿ ಇಲ್ಲ ಸ್ವಲ್ಪ, ಮೇ, ಇದು ನೋಡ್ರಿ, ಮೈಟ್, ಮಸ್ಟ್, ಶಾಲ್, ಮೂರು ಕೂಡ ಬಂದವ. ಎಲ್ಲ ಶುಡ್, ವಿಲ್ ಅಂತಕ್ಕಂಥವು ಏನದಾವ ನಾವು ಮಾಡಲ್ಸ್ ಅದಾವ. ನೋಡ್ರಿ, ಕ್ಯಾನ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಫುಡ್ ಅಂತಕ್ಕಂಥದ್ದು ಬರ್ತದೆ. ಇವು ಭಾಳ ಇಂಪಾರ್ಟೆಂಟ್. ಮೇ ಮತ್ತು ಮೈಟ್ ಅಂತಕ್ಕಂಥವು ಎರಡು ಜೋಡಿ ಬರ್ತಾವ. ಇವು ವಿಲ್ ಮತ್ತು ವುಡ್, ಶಾಲ್ ಮತ್ತು ಶುಡ್. ಇನ್ನೂ ಬರ್ತಾವ್ರಿ, ಇನ್ನೂ ಬರ್ತಾವ. ಯಾವ ಬರ್ತಾವ, ಹ್ಯಾವ್ ಟು, ಹ್ಯಾಸ್ ಟು, ಹ್ಯಾಡ್ ಟು. ಇನ್ನೂ ಬರ್ತೈತಿ, ಆಟ್ ಟು, ಓಕೆ, ನೀಡ್ ಟು, ಯೂಸ್ ಟು. ಈ ರೀತಿಯಾಗಿರ್ತಕ್ಕಂಥವು ಕೂಡ ಏನಾಗ್ತಾವ, ಮಾಡಲ್ ವರ್ಬ್ಸ್ಗಳು ಬರ್ತಾವ. ಎಸ್, ಇವೇನ್ ಸೂಚಿಸ್ತಾವ ನೋಡ್ರಿ, ಕಾಮನ್ ಮಾಡಲ್ ವರ್ಬ್ಸ್ ಇವದಾವ, ಅದ್ರ ಜೊತೆ ಇವು ಬರ್ತಾವ. ಇನ್ನೂ ಬಹಳ ಬರ್ತಾವ, ಇನ್ನೂ ಬಹಳಷ್ಟು ಬರ್ತಾವ. ಮಸ್ಟ್ ಬರ್ತದ. ಓಕೆ, ಮಸ್ಟ್ ಬರ್ತದ, ಯು ಮಸ್ಟ್ ಡೂ ದಟ್ ವರ್ಕ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಮಾಡಲ್ ವರ್ಬ್ಸ್ ಬಂದಾಗ ಎಲ್ಲಿ ಬಳಸಬೇಕು, ಓಕೆ, ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ ಅದನ್ನ. ಎಸ್, ಎಲ್ಲಿ ಬಳಸಬೇಕು, ಹೆಂಗ್ ಬಳಸಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಹೌದಾ? ಈ ಮಾಡಲ್ ವರ್ಬ್ಸ್ ಅಂದ್ರೆ ಕಾನ್ಸೆಪ್ಟ್ ಏನು, ಈ ಮಾಡಲ್ ವರ್ಬ್ ಅಂದ್ರೆ ಏನು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಆಗಿರ್ತದೆ. ಹೌದಾ? ನೋಡ್ರಿ, ನೀವು ಏನೇನು ಕಲ್ತ್ರಿ ನೋಡ್ರಿ. ಇಲ್ಲಿ ಒಂದು ವರ್ಬ್ ಅಂದ್ರೆ ಏನು ಕಲ್ತ್ರಿ. ಹೌದಾ? ಮಾಡಲ್ ವರ್ಬ್ಸ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು, ಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು, ಹೌದಾ, ಆಕ್ಷನ್ ವರ್ಬ್ಸ್ ಅಂದ್ರೆ ಏನು, ಇವೆಲ್ಲ ಕಾನ್ಸೆಪ್ಟ್ ಅನ್ನ ಕಲಿತ್ರಿ. ಹೌದಾ? ಇವುಗಳು ಎಲ್ಲೆಲ್ಲಿ ಹೆಲ್ಪ್ ಆಗ್ತಾವ, ಇವುಗಳು ಎಲ್ಲೆಲ್ಲಿ ಹೆಲ್ಪ್ ಆಗ್ತಾವ ಅಂದ್ರೆ ಎಬಿಲಿಟಿ, ಪರ್ಮಿಷನ್, ಪಾಸಿಬಿಲಿಟಿ, ಆಬ್ಲಿಗೇಷನ್ಸ್, ಇವೆಲ್ಲ ವರ್ಕ್ ಆಗ್ತಾವ. ಹೌದಾ? ಈಗ ನಿಮ್ಗೆ ಇನ್ನೊಂದ್ಸಲ ನೋಡ್ರಿ, ಮತ್ತೆ ರೂಲ್ಸ್ ಬರ್ತಾವ. ಕ್ಯಾನ್ ಇದ್ದಿದ್ದ ಕ್ಯಾನ್ ಬಿ ಅಂತಕ್ಕಂಥದ್ದು ಬಂದಾಗ ಎಲ್ಲಿ ಹಾಕೈತಿ, ಶಾಲ್ ಇದ್ದಿದ್ದ ಶುಡ್ ಎಲ್ಲಿ ಹಾಕೈತಿ, ಓಕೆ, ವಿಲ್ ಇದ್ದಿದ್ದ ವಿಲ್ ಬಿನೂ ಹಾಕೈತಿ ಒಂದ್ ಕಡೆ ವುಡ್ ಅಂತಾನು ಚೇಂಜ್ ಆಕೈತಿ. ಅವು ಎಲ್ಲೆಲ್ಲಿ ಚೇಂಜ್ ಆಕಾವ, ಎಂತೆಂತ ಚೇಂಜ್ ಆಕಾವ ಅನ್ನೋದನ್ನ ನಮ್ಮ ಕ್ಲಾಸಸ್ ಯಾರು ಅಟ್ಯಾಚ್ ಇದಾರಲ್ಲ ನಿಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗಿರ್ತಾವ. ಈಗ ಹೌದಾ? ಬಹಳಷ್ಟು ಚೆನ್ನಾಗಿ ಅರ್ಥ ಆಗಿರ್ತಾವ. ಯಾರು ಅಟ್ಯಾಚ್ ಇದ್ದಾರೆ ಕ್ಲಾಸಸ್ಗೆ, ಸ್ಟಡೀಸ್ ಯಾರು ಅಟ್ಯಾಚ್ ಇದಾರಲ್ಲ ನಿಮ್ಗೆ ಎಲ್ಲ ರೀತಿ ಅರ್ಥ ಆಗಿರ್ತೈತಿ. ಡೋಂಟ್ ವರಿ ಅಬೌಟ್ ದಟ್. ಎಸ್, ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಮಾಡಲ್ ವರ್ಬ್ಸ್ಗಳು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಒಂದು ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಇದ್ರ ಮೇಲೆ ಎಂಟೈರ್ ಸಿಲೆಬಸ್ ಮೇಲೆ ಒಂದು ಕ್ಲಾಸ್ ಮಾಡ್ತಾನೆ ಮಾಡಲ್ ವರ್ಬ್ಸ್. ಓಕೆ, ಅರ್ಥ ಆಯ್ತಲ್ರಿ ಇದು ಏನೈತೆ ಅನ್ನೋದು. ನೆಕ್ಸ್ಟ್ ನೋಡ್ರಿ, ವರ್ಬ್ ಫಾರ್ಮ್ಸ್ ಅಂತ ಬರ್ತವೆ. ಓಕೆ, ವರ್ಬ್ ಫಾರ್ಮ್ಸ್ ಅಂತ ಬರ್ತಾವ. ಇದ್ರೊಳಗೆ ಯಾವ್ದು ಬರ್ತೈತಿ ಫಸ್ಟ್ ಬರ್ಕೊಂಡ್ಬಿಡೋಣ. V1 ಬರ್ತೈತಿ, V2 ಬರ್ತೈತಿ, V3 ಬರ್ತೈತಿ, V4 ಬರ್ತೈತಿ, V5 ಬರ್ತೈತಿ.
V1 ಅಂತ ಎದಕ್ಕಂತ ಕರಿತೀವ್ರಿ? ವರ್ಬ್ 1 ಅಥವಾ ಮೇನ್ ವರ್ಬ್ಗೆ V1 ಅಂತ ಕರಿತೀವಿ. ಯಾವ ವರ್ಬ್ ಅದು? ಮೇನ್ ವರ್ಬ್. ಅದೇ ರೀತಿಯಾಗಿ ನೋಡ್ರಿ V2 ಅಂತ ಎದಕ್ಕೆ ಕರಿತೀರಿ? V2 ಅಂತ ಎದಕ್ಕೆ ಕರಿತೀರ? ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಏನಂತ ಕರಿತೀರಿ? V2 ಅಂತ ಕರಿತೀರಿ. ಹೌದಾ? V3 ಅಂತ ಎದಕ್ಕೆ ಕರಿತೀರಿ? ಪಾಸ್ಟ್ ಪಾರ್ಟಿಸಿಪಲ್ ಕರಿತೀವಿ. ಹೌದಾ? V4 ಎದಕ್ಕಂತೀರಿ? ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೀರಿ. ಹಿಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ರಿ, ಆಮೇಲೆ ಹೇಳ್ತೀನಿ ರೀ ಎಕ್ಸಾಂಪಲ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಇದಕ್ಕೆ ಏನಂತ ಕರಿತಾರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಸಿಂಗ್ಯುಲರ್ ಪರ್ಸನ್ ಅಂತ ಕರಿತೀವಿ. ಥರ್ಡ್ ಸಿಂಗ್ಯುಲರ್ ಪರ್ಸನ್ ಅಂತ ಕರಿತೀವಿ. ಸರ್ ಹಿಂಗೆ ಏನು ಹೇಳಿದ್ರೆ ನಮ್ಗೆ ಅರ್ಥ ಆಗೋದು. ಈ ಮೇನ್ ವರ್ಬ್ ಅನ್ನು ತಗೊಂಡ್ರಿ, ಒಂದು ರೈಟ್ ಅಂತಕ್ಕಂಥ ಮೇನ್ ವರ್ಬ್ ಅನ್ನ ತಗೊಂಡು, ಯಾವುದು? ರೈಟ್ ಅಂತಕ್ಕಂಥ ಮೇನ್ ವರ್ಬ್ ಅನ್ನ ತಗೊಂಡು, ಈ ರೈಟ್ ಇದ್ದಿದ್ದು V2 ಬಂದಾಗ ಏನು ಚೇಂಜ್ ಆಕೈತೆ ಅಂದ್ರೆ ರೋಟ್ ಅಂತ ಆಕೈತಿ. ಈ ವರ್ಬ್ ಅನ್ನ ಚೇಂಜ್ ಆಗ್ತಾವ್ರಿ. ವರ್ಬ್ ಅನ್ನ ಏನಾಕೈತಿ? ರೋಟ್ ಆಕೈತಿ. ಇದು ನೋಡ್ರಿ, ಇದು ಪಾಸ್ಟ್ ಪಾರ್ಟಿಸಿಪಲ್ ಒಳಗೆ ಏನ್ ಆಕೈತಿ ಅಂದ್ರೆ ರಿಟರ್ನ್ ಅಂತ ಆಕೈತಿ. ಏನಂತ ಆಕೈತ್ರಿ? ರಿಟರ್ನ್ ಅಂತ ಆಕೈತಿ. ಅದ ನೋಡ್ರಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ತಿಳ್ಕೊಂಡ್ಬಿಡ್ರಿ. V1 ಪ್ಲಸ್ ING ಅಂದ್ರೆ ರೈಟ್ ಪ್ಲಸ್ ING ಅಂದಾಗ ಏನಾಗ್ತದೆ? ರೈಟಿಂಗ್. ಹೌದಾ? ಎಸ್, ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. V5 ಅಂದಾಗ ಏನಾಕೈತೆ ಅಂದ್ರ ವರ್ಬ್, ಮೇನ್ ವರ್ಬ್ ಪ್ಲಸ್ ಎಸ್ ಆರ್ ES ಅಂತಕ್ಕಂಥದ್ದು ಆಕೈತಿ. ಈ ರೈಟ್ ಇತ್ತಂದ್ರೆ ಅದು ಏನಾಕೈತ್ರಿ? ರೈಟ್ಸ್ ಅಂತಕ್ಕಂಥದ್ದು ಆನ್ಸರ್. ಓಕೆ ನೋಡ್ರಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್, ಎಷ್ಟು ವೆರಿ ವೆರಿ ಕೈಂಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ವೆರಿ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಎಸ್, ಯಾವ ರೀತಿಯಾಗಿರ್ತಕ್ಕಂಥ ಚೇಂಜಸ್ಗಳನ್ನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಈ ರೀತಿಯಾಗಿರ್ತಕ್ಕಂಥ ಬರಿಬೇಕಂದ್ರೆ ನಿಮ್ಗೊಂದು ಸ್ವಲ್ಪ ಏನಿರ್ಬೇಕು? ಇಂಗ್ಲಿಷ್ ಜೊತೆಗೆ ಟಚ್ ಇರಬೇಕು. ಅಂದಾಗ ಮಾತ್ರ ಆಕೈತಿ, ಇಲ್ಲಂದ್ರೆ ಆಗುದಿಲ್ಲ. ಎಸ್, ಈಗ ನೋಡ್ರಿ ಇದೆಲ್ಲ ಈ ಕಾನ್ಸೆಪ್ಟ್ ಅಂತ ತಿಳಿಯುತ್ತೆ ನಿಮಗೆ. ಈಗ ಇಲ್ಲಿ ಕೊಟ್ರ ನೋಡ್ರಿ, ಏನೈತಿ? ಒಂದೇದು ಏನೈತಿ? V1 ಅಂದ್ರೆ ಬೇಸ್ ಫಾರ್ಮ್ ಅಂತ ಹೇಳ್ತೀವಿ. ಬೇಸ್ ಫಾರ್ಮ್ ಅಂದಾಗ ಗೋ ಅಂತ ಕೊಟ್ರ. ಹೌದಾ? ಗೋ ಅಂತ ಕೊಟ್ರ. ನೆಕ್ಸ್ಟ್ ಏನ್ ಕೊಟ್ರಿ? ಫಾಸ್ಟ್ ಫಾರ್ಮ್ ಒಳಗೆ ವೆಂಟ್ ಕೊಟ್ರ. V3 ಒಳಗೆ ಗೋಯಿಂಗ್ ಅಂತ ಕೊಟ್ರ. ING ಬಂದಾಗ ಗೋಯಿಂಗ್ ಮತ್ತು ಇಲ್ಲಿ ಗೋಸ್ ಅಂತಕ್ಕಂಥವು ಏನ್ ಮಾಡ್ರ? ನಾವು ಹೇಳ್ದಂಗ ಕಾನ್ಸೆಪ್ಟ್ ಗಳನ್ನ ಕೊಟ್ಟಾರ. ಹೌದಾ? ಈ ಕಾನ್ಸೆಪ್ಟ್ ಗಳನ್ನ ಕೊಟ್ಟರು ಕೂಡ ನಿಮ್ಗೆ ಏನಾಕೈತಿ ಇದ್ರೊಳಗ ಮತ್ತೆ ನಾವ್ ಏನ್ ಮಾಡ್ತೀವಿ? ಎರಡು ಟೈಪ್ ಅನ್ನ ಮಾಡ್ತೀವಿ. ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಸ್. ಅದೇ ರೀತಿಯಾಗಿ ನೋಡ್ರಿ, ಏನೋ ಒಂದು ಸ್ಪೆಂಡ್ ಅಂತಕ್ಕಂಥದ್ದು ಬಂತು. ಸ್ಪೆಂಡ್ ಅಂತಕ್ಕಂಥದ್ದು ಬಂತಂದ್ರೆ V2 ಏನಾಕೈತಿ? ಸ್ಪೆಂಡ್. V3 ಏನಾಕೈತಿ? ಸ್ಪೆಂಡ್. V4 ಏನಾಕೈತಿ? ಸ್ಪೆಂಡಿಂಗ್. V5 ಏನಾಕೈತಿ? ಸ್ಪೆಂಡ್ಸ್. ಓಕೆ, ಇದು ಒಂದು ಎಕ್ಸಾಂಪಲ್ ತಗೊಳ್ರಿ. ಹೌದಾ? V1, V2, V3, V4, V5 ಬೇಸ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ING, ಪ್ರೆಸೆಂಟ್ ಫಾರ್ಮ್ಸ್, ಎಸ್. ಓಕೆ, ಇದು ನಿಮಗೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಈಗ ನಾ ಏನಂತೇನು ಇದ್ರೊಳಗೆ ಮತ್ತೆ ಎರಡು ರೀತಿಯಾಗಿರ್ತಕ್ಕಂಥ ಟೈಪ್ಸ್ ನಿಮಗೆ ಹೇಳ್ಕೊಡ್ತೇನೆ. ಇದ್ರೊಳಗೆ ಏನ್ ಮಾಡ್ತಾನೆ ಅಂದ್ರೆ ನಾ ಎರಡು ರೀತಿಯಾಗಿರ್ತಕ್ಕಂಥ ಟೈಪ್ಸ್ ಮಾಡ್ತಾನೆ. ಯಾವ ಟೈಪ್ಸ್ ನೋಡ್ರಿ? ಒಂದು, ಇದು ಫಾರ್ಮ್ಸ್ ಅದಾವ. ಈ ಫಾರ್ಮ್ಸ್ ಒಳಗೆ ಎರಡು ಟೈಪ್ಸ್ ಬರ್ತಾವ. ಒಂದೇನಂದ್ರೆ ರೆಗ್ಯುಲರ್ ವರ್ಬ್ಸ್ ಅಂತ ತಗೊಳ್ರಿ, ರೆಗ್ಯುಲರ್ ವರ್ಬ್ಸ್. ಎರಡನೇದ ಇರ್ರೆಗ್ಯುಲರ್ ವರ್ಬ್ಸ್. ಒಂದೇದು ರೆಗ್ಯುಲರ್ ವರ್ಬ್ಸ್, ಎರಡನೇದು ಏನ್ರಿ? ಇರ್ರೆಗ್ಯುಲರ್ ವರ್ಬ್ಸ್. ಹಂಗಂದ್ರೆ ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನ್ರಿ? ರೆಗ್ಯುಲರ್ ವರ್ಬ್ಸ್ ಅಂದ್ರ ಒಂದು ವರ್ಬಿನ ಫಾರ್ಮು ಇಡಿ ಜೊತೆಗೆ ಆಗ್ತದ. ಓಕೆ, ಇಡಿ ಜೊತೆಗೆ ಜಾಯಿಂಟ್ ಆಗಿ ಅದು ಏನಾಗ್ತದ? V2, V3 ಕನ್ವರ್ಟ್ ಆಕೈತಿ. ಫಾರ್ ಎಕ್ಸಾಂಪಲ್, ಆಸ್ಕ್ ಇತ್ತಂತ ತಿಳ್ಕೊಂಡು ಇದೇನಾಕೈತ್ರಿ? ಆಸ್ಕ್ಡ್, ಆಸ್ಕ್ಡ್, ಆಸ್ಕಿಂಗ್, ಆಸ್ಕ್ಸ್. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಚೇಂಜ್ ಆಯ್ತು. ಆಯ್ತಿಲ್ರಿ? ಎಸ್. ಈಗ ಮತ್ತೆ ಲಾಫ್ ಅಂತಕ್ಕಂಥದ್ದು ಬಂತದ. ಲಾಫ್ ಅಂತಕ್ಕಂಥ ಬಂತ ಲಾಫ್ಡ್, 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 ಲಾಫಿಂಗ್, ಲಾಫಿಂಗ್, ಲಾಫ್ಸ್. ಈ ರೀತಿಯಾಗಿರ್ತಕ್ಕಂಥ ಇಡಿ ಪ್ರತ್ಯಯದೊಂದಿಗೆ ಏನಾಗ್ತದ? ಮುಂದೆ ಚೇಂಜ್ ಆಗ್ತದ. ಅದೇ ರೀತಿಯಾಗಿ ನೋಡ್ರಿ, ನನ್ನ ಪ್ರಕಾರ ಇದು ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನ್ರಿ? ಮೂರು ಕಡೆ ಎಲ್ಲಾ ಕಡೆ ಚೇಂಜ್ ಆಗ್ತದೆ. ಎಲ್ಲಾ ಕಡೆ ಏನಾಕೈತ್ರಿ? ಫಾರ್ಮೆಟ್ ಚೇಂಜ್. ಎಲ್ಲಾ ಕಡೆ ಫಾರ್ಮೆಟ್ ಏನ್ರಿ ನಮ್ದ? ಚೇಂಜ್. ಯಾವ ತರ ಚೇಂಜ್ ಆಕೈತಿ? ಈಗ ನೋಡ್ರಿ, ಎಕ್ಸಾಂಪಲ್ ಬೈ ಅಂತಕ್ಕಂಥದ್ದು. ಬೈ ಅಂತಕ್ಕಂಥ ತಗೊಂಡಾಗ ಇದೇನಾಕೈತ್ರಿ? ಬಾಟ್. ಹೌದಾ? ಎಸ್, ಇದು ಬೇಡ, ಬೈ ಬೇಡ. ಯಾಕಂದ್ರೆ ಬಾಟ್ ಎರಡು ಸೇಮ್ ಆಗ್ತದೆ. ಒಂದು ಬೇರೆ ತಗೊಳ್ಳು. ಯಾರು ತಗೊಂಡ್ರಿ? ಒಂದು ಈಗ ಗೋ ಅಂತಕ್ಕಂಥದ್ದು ಆಗಲೇ ನೋಡಿದ್ರಿ, ಗೋ ಇದ್ದು ಎಲ್ಲ ಕಡೆ ಚೇಂಜ್ ಆಯ್ತು. ಗೋ ಇದ್ದಿದ್ದು ಏನಾಯ್ತು? ವೆಂಟ್ ಆತ, ಕಾನ್ ಆತ. ನೆಕ್ಸ್ಟ್ ಅದು ಮುಂದೆ ಚೇಂಜ್. ಈಗ ನೆಕ್ಸ್ಟ್ ಡ್ರೈವ್ ಇದ್ದಿದ್ದು ಏನಾಕೈತ್ರಿ? ಡ್ರೈವ್ ಇದ್ದಿದ್ದು ಡ್ರೋ ಆಕೈತಿ. ಡ್ರೋ ಇದ್ದಿದ್ದು ಏನಾಕೈತಿ? ಡ್ರೈವನ್ ಆಕೈತಿ. ಓಕೆ, ಈ ಫ್ರೀಸ್ ಇದ್ದಿದ್ದು ಏನಾತ್ರಿ? ಫ್ರೋಸ್. ಫ್ರೋಸ್ ಇದ್ದಿದ್ದ ಫ್ರೋಸನ್. ಓಕೆ, ಈ ಗೆಟ್ ಇದ್ದಿದ್ದು ಏನಾಯ್ತು? ಗಾಟ್. ಗಾಟ್ ಇದ್ದಿದ್ದು ಗಾಟನ್. ಓಕೆ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಚೇಂಜಸ್ಗಳು ಇಲ್ಲಿ ಆಗ್ತಾವ ಅನ್ನೋದು.
ಎಸ್ ರೆಗ್ಯುಲರ್ ಇರ್ರೆಗ್ಯುಲರ್ಸ್ಗೆ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಎಲ್ಲಾ ಕಡೆ ಎರಡು ಕಡೆ ಸೇಮ್ ಬರ್ತಾವ, ಇಲ್ಲಿ ಏನಾಕಾವ ಎಲ್ಲಾ ಕಡೆ ಏನಾಕಾವ ಡಿಫರೆನ್ಸ್ ಆಗಿ ಚೇಂಜ್ ಆಗ್ತಾ ಹೋಗ್ತಾವ. ಎಸ್ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಕೂಡ ಏನೈತಿ ಐತಿ, ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಎಸ್ ಓಕೆ, ಹಂಗಿದ್ದಾಗ ಏನ್ ಮಾಡೋಣ ಅಂದ್ರೆ ಇಲ್ಲೊಂದು ಕೆಲವೊಂದಿಷ್ಟು ವರ್ಡ್ಸ್ಗಳು ಇಲ್ಲಿ ಏನ್ ಮಾಡೋಣ, ಇದು V1, ಇದು V2, ಇದು V3, V4, V5. ಎಸ್ ಕೆಲವೊಂದಿಷ್ಟು ವರ್ಡ್ಸ್ಗಳು, ಒಂದ್ ಯಾವುದು ರನ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತದೆ ರೀಡ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತದೆ ಕಟ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತೈತಿ ಫಾರ್ಗೆಟ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತೈತಿ ಗಿವ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತೈತಿ ಕಮ್ ಅಂತಕ್ಕಂಥ, ಒಂದ್ ಯಾವ್ದು ಬರ್ತೈತ್ರಿ ವೀಪ್ ಅಂತಕ್ಕಂಥ. ಓಕೆ, ಇವ್ ರೀತಿ ಇವನ್ನ ಚೇಂಜ್ ಹೆಂಗ್ ಮಾಡೋದು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗಲಿಲ್ಲ ನಿಮ್ಗೆ. ಹೌದಾ, ರನ್ ಇದ್ದಿದ್ದು ಏನಾಕೈತಿ ಅಂದ್ರೆ ರ್ಯಾನ್ ಆಕೈತಿ, ಆಮೇಲೆ ಏನಾಕೈತಿ ರನ್ನಿಂಗ್, ಸಾರಿ ರನ್ ರನ್ ರ್ಯಾನ್ ರನ್ ರನ್ನಿಂಗ್ ಮತ್ತು ರನ್. ಓಕೆ, ಇದು ಎಸ್ ಹಚ್ಬೇಕು, ING ಹಚ್ಬೇಕು, ನೀವು ಮಾಡ್ಕೊಳ್ತೀರಿ. ಈಗ ರೀಡ್ ಇದ್ದಿದ್ದು ಏನಾಕೈತಿ ಸೇಮ್ ಸ್ಪೆಲ್ಲಿಂಗ್ ಆಕೈತಿ, ಪ್ರೊನೌನ್ಸಿಯೇಷನ್ ಚೇಂಜ್ ಆಕಾವ್. ರೀಡ್ ರೆಡ್ ರೆಡ್ ಓದು ಮುಂದೆ ಹೆಂಗ್ ಓದ್ತೀರಿ, ರೆಡ್ ರೆಡ್ ಅಂತ ಓದ್ತೀರಿ. ಈಟ್ ಏಟ್ ಈಟನ್, ಈಟ್ ಏಟ್ ಈಟನ್. ಫಾರ್ಗೆಟ್ ಫಾರ್ಗಾಟ್ ಫಾರ್ಗಾಟನ್. ಗಿವ್ ಗೇವ್ ಗಿವನ್. ಎಸ್ ಕಮ್ ಕೇಮ್ ಕಮ್. ವೀಪ್ ವ್ಯಾಪ್ಟ್ ವ್ಯಾಪ್ಟ್. ವೀಪ್ ಅಂದ್ರೆ ಏನ್ರಿ ಅಳು, ವೀಪ್ ಅಂದ್ರೆ ಏನ್ರಿ ಅಳು ಅಂತಕ್ಕಂಥದ್ದು. ಹೌದಾ, ನಿಮಗೆ ಒಂದು ಹಂಗ ಕಮೆಂಟ್ ಸೆಕ್ಷನ್ ತಿಳಿಸ್ರಿ, ಹೋಮ್ವರ್ಕ್ ನೋಡ್ರಿ. ಡ್ರಾ ಇದ್ದಿದ್ದು ಏನಾಗ್ತದೆ, ಎಸ್ ಡ್ರಾ ಅಂತಕ್ಕಂಥದ್ದು ಬಂದಿದ್ದು ಏನಾಗ್ತದೆ, ರೈಡ್ ಅಂತಕ್ಕಂಥದ್ದು ಬಂದದ್ದು ಏನಾಗ್ತದೆ ಡ್ರಾ ರೈಡ್. ಅದೇ ರೀತಿಯಾಗಿ ಸ್ಪೀಕ್ ಇದ್ದಿದ್ದು ಏನಾಗ್ತದೆ ರೀ, ಅದೇ ರೀತಿಯಾಗಿ ಲರ್ನ್ ಇದ್ದಿದ್ದು ಏನಾಗ್ತದೆ ರೀ, ಅದೇ ರೀತಿಯಾಗಿ ಥಿಂಕ್ ಇದ್ದಿದ್ದು ಏನಾಗ್ತದ, ಅದೇ ರೀತಿಯಾಗಿ ಟೀಚ್ ಇದ್ದಿದ್ದು ಏನಾಗ್ತದ. ಓಕೆ, ಇವನ್ನೆಲ್ಲ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಈ ಟಾಪಿಕ್ ನಿಮಗೆ ಇಷ್ಟು ಡೀಟೇಲ್ ಆಗಿ ತಿಳಿಬೇಕಂದ್ರೆ ಏನ್ ಮಾಡ್ಬೇಕಾ, ಒಂದ್ ಬಿಟ್ಟು 2 ಸಲ ನೀವು ಏನ್ ಮಾಡ್ಬೇಕು, ವಿಡಿಯೋ ನೋಡ್ಬೇಕು, ಹೆಚ್ಚಿನ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಬೇಕು, ಸ್ಟಡಿ ಮಾಡಬೇಕು. ಇವುಗಳ ಬಗ್ಗೆ ನಿಮ್ಗೆ ಸಾಕಷ್ಟು ಸೋರ್ಸ್ ಸಿಗ್ತದೆ. ಎಂಥವು ವರ್ಡ್ಸ್ ಬಂದಾಗ ಏನ್ ಬರಿಬೇಕು, ಎಂತ ಬರಿಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಏನ್ ಮಾಡ್ಬೇಕು, ನೀವು ತಿಳ್ಕೊಳ್ಬೇಕು. ಹೌದಾ, ಎಸ್ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಎಸ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ, ಮುಗಿಸೋಣ. ಇಷ್ಟ ಐತಿ ಕಾನ್ಸೆಪ್ಟ್, ವರ್ಬ್ ಅಂತಕ್ಕಂಥದ್ದು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಎಡ್ವರ್ಬ್ ಅಡ್ಜೆಕ್ಟಿವ್ ಅಂತಕ್ಕಂಥ ಟಾಪಿಕ್ಗಳನ್ನ ತಗೊಂಡು ನಾನು ನಿಮ್ಮ ಜೊತೆಗೆ ಏನ್ ಬರ್ತೀನಿ. ಪ್ರಿಪೋಸಿಷನ್ ಕಂಜಂಕ್ಷನ್ ಆಲ್ರೆಡಿ ಡಿಸ್ಕಸ್ ಮಾಡಿವಿ. ಟೆನ್ಸ್ದು ಪ್ಲೇ ಲಿಸ್ಟ್ ಐತಿ, ಹೋಗ್ರಿ ವಿಡಿಯೋನ ನೋಡ್ರಿ. ಹೊಸವಾಗಿ ಬಂದಿದ್ರೆ ಚಾನಲ್ಗೆ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜ್ ಸುಂಗರ್. ಥ್ಯಾಂಕ್ ಯು ಸೋ ಮಚ್.